ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸುಳ್ಳುಗಳು ಇಷ್ಟೊಂದು ಅಪಾಯವೋ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 22ನೇ ವಚನವನ್ನು, ಸುಳ್ಳು ತುಟಿ ಯೆಹೋವನಿಗೆ ಏಸು, ಸತ್ಯವಂತರು ಆತನಿಗೆ ಲೇಸು. ಅಂದರೆ ಸುಳ್ಳು ತುಟಿಗಳು ಯೆಹೋವನಿಗೆ ಏಸಿಗೆ ಅಸಹ್ಯವಾಗುತ್ತೆ ಎಂಬ ಮಾತನ್ನು ಇಲ್ಲಿ ಬರೆದಿದ್ದಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಸುಳ್ಳು ಮಾತನಾಡುವಂಥವರನ್ನು ದೇವರು ಅಸಹ್ಯ ಪಡ್ತಾ ಇದ್ದಾರೆ. ಏಸಿಗೆ ದೇವರು ಅಂಥವರನ್ನು ಅಸಹ್ಯ ಪಡುವಂಥದ್ದು. ಯಾರನ್ನ ದೇವರು ಇಷ್ಟಪಡುವಂಥದ್ದು ಅಂದಾಗ ಸತ್ಯವಂತರು ಆತನಿಗೆ ಲೇಸು. ಪ್ರತಿಯೊಬ್ಬರು ಕೂಡ ಗಮನಿಸ್ರಿ, ಈ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಸುಳ್ಳು ಮಾತನಾಡುವವರೇ ಇರ್ತಾರೆ. ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಮಧ್ಯದಲ್ಲಿ, ನಮ್ಮ ಮನೆಗಳಲ್ಲಿ, ಪ್ರತಿ ಒಂದು ಕಡೆ ಸುಳ್ಳು ಮಾತುಗಳು ಬಹಳ ಇರುತ್ತೆ. ಈ ಸುಳ್ಳು ಮಾತುಗಳು ಅಂದಾಗ, ಸುಳ್ಳು ನುಡಿಗಳು ಅಂದಾಗ ಮೊಟ್ಟ ಮೊದಲು ದೇವರಿಗೆ ಅಸಹ್ಯವಾಗುವಂಥದ್ದು. ಇದರ ಮೂಲಕ ಸುಖ ಇದೆಯಾ, ಸಂತೋಷ ಇದೆಯಾ, ಅಥವಾ ಅಪಾಯ ಇದೆಯಾ, ಅಥವಾ ಮಹಾ ಅಪಾಯ ಇದೆಯಾ, ಘೋರವಾದಂಥ ಅಪಾಯ ಇದೆಯಾ? ಸಂತೋಷ, ಮಹಾ ಸಂತೋಷ. ಸಂತೋಷ ಎನ್ನುವಂಥದ್ದು ಒಂದು ರೀತಿಯಲ್ಲಿ, ಮಹಾ ಆನಂದ, ಮಹಾ ಸಂತೋಷ ಇದೊಂದು ರೀತಿಯಲ್ಲಿ. ಅದೇ ಪ್ರಕಾರ ಅಪಾಯಗಳು, ಮಹಾ ಅಪಾಯಗಳು, ಘೋರವಾದಂಥ ಅಪಾಯಗಳು ಇದು ನಮ್ಮ ಮಧ್ಯದಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ ಈ ಜೀವಿತದಲ್ಲಿ. ಈ ಸುಳ್ಳುಗಳನ್ನು ಮಾತನಾಡುವವರ ಜೀವಿತದಲ್ಲಿ ಏನು ನಡೆಯುತ್ತೆ? ಮೊಟ್ಟ ಮೊದಲು ಲೋಕವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾದಂತಹ ದೇವರು ಏನಂದುಕೊಳ್ತಾರೆ? ಅಸಹ್ಯ ಪಡ್ತಾ ಇದ್ದಾರೆ. ಮತ್ತೊಂದು ವಚನವನ್ನು ನಾವು ನೋಡೋಣ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 163ನೇ ವಚನವನ್ನು, ನಿತ್ಯವಾದದ್ದನ್ನು ಹಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ಅಂದರೆ ಸುಳ್ಳು ಮಾತನಾಡುವಂಥದ್ದನ್ನು ನಾನು ಹಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ಇದರಲ್ಲಿ ಒಂದು ವಿಷಯ ಏನಪ್ಪಾ ಅಂತ ನೋಡುವಾಗ, ಸುಳ್ಳು ಸಾಕ್ಷಿ ಹೇಳಬಾರದು, ಸುಳ್ಳು ಮಾತುಗಳನ್ನ ಮಾತನಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಅಂದ್ರೆ ಸುಳ್ಳು ಸಾಕ್ಷಿ ಹೇಳುವಂಥದ್ದು ಇಲ್ಲ ಸುಳ್ಳು ಮಾತನಾಡುವಂಥದ್ದು ಇದ್ದಾಗ ಯಾರಿಗೆ ತೊಂದರೆ? ಒಂದು ರೀತಿಯಲ್ಲಿ ನೋಡುವಾಗ ನಮ್ಮಿಂದ ಇನ್ನೊಬ್ಬರಿಗೆ ಮೋಸ ಆದಾಗ ಬಹಳ ನಷ್ಟವಾಗುತ್ತೆ. ಅಂದ್ರೆ ಒಂದು, ಮೋಸ ಹೋದವರಿಗೆ. ಎರಡನೇದು, ಯಾರು ಸುಳ್ಳು ಮಾತನಾಡಿದ್ದಾರೋ ಅವರಿಗೆ. ಮೋಸ ಹೋದವರಿಗೆ ಏನಂತ ನೋಡುವಾಗ, ಅವರು ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ಅವರ ಹಣ ಅವರಿಗೆ ತಲುಪದೆ ಹೋದಾಗ, ಅವರ ಕೂಲಿ ಅವರಿಗೆ ತಲುಪದೆ ಹೋದಾಗ ಅದರ ಹಿಂದೆ ಏನು ನಡೆದಿರುತ್ತೆ? ಅನೇಕ ಸುಳ್ಳುಗಳು, ಅನೇಕ ಮೋಸಗಳು ನಡೆದಿರುತ್ತೆ. ಈ ಸಮಾಜದಲ್ಲಿ ಅನೇಕ ಸುಳ್ಳುಗಳು, ಆಸ್ತಿ ವಿಷಯದಲ್ಲಿ, ಸಂಪಾದನೆ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ ಅನೇಕ ಸುಳ್ಳುಗಳು ಹೇಳಿ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗದಂತೆ ದೋಚ್ಕೊಳ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಅನೇಕ ಸುಳ್ಳು ಮಾತುಗಳನ್ನ ಮಾತನಾಡ್ತಾ ಇರ್ತಾರೆ. ಸುಳ್ಳು ಮಾತುಗಳನ್ನ ಮಾತನಾಡುವುದರಿಂದ ಅಮಾಯಕರು ಬಲಿಯಾಗ್ತಾ ಇರ್ತಾರೆ, ಅಮಾಯಕರು ನಾಶ ಹೊಂದುತ್ತಾ ಇರ್ತಾರೆ, ಅಮಾಯಕರು ನಷ್ಟವಾಗ್ತಾ ಇರ್ತಾರೆ. ಕೆಲವರು ಸುಳ್ಳು ಹೇಳಿ ಏನ್ರಿ ಸುಖ, ಆನಂದ, ಸಂತೋಷದಗೋಸ್ಕರ ಯಾರೇನಾದ್ರೂ ಪರವಾಗಿಲ್ಲ, ಯಾರು ನಾಶವಾದ್ರೂ ಪರವಾಗಿಲ್ಲ, ಯಾರು ನಷ್ಟವಾದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿರ್ಬೇಕು, ನಾನು ಸುಖವಾಗಿರ್ಬೇಕು ಅಂತೇಳಿ ಅನೇಕ ಸುಳ್ಳು ಮಾತುಗಳನ್ನ ಮಾತನಾಡಿ ಏನ್ರಿ ಇವರು ಸುಖ ಪಡ್ತಾ ಇರ್ತಾರೆ. ಅಂಥದ್ದು ಈ ಮಾನವ ಸಮಾಜದಲ್ಲಿ ನಡೀತಾ ಇರುತ್ತೆ. ಅಂಥವ್ರ ಗತಿ ಏನಾಗುತ್ತಪ್ಪ ಅಂತ ನೋಡುವಾಗ ದೇವರು ಹೇಳಿರುವಂಥ ಮಾತನ್ನ ಒಂದ್ಸಾರಿ ಗಮನಿಸಿರಿ ಪ್ರಿಯರೇ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ,
ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಅಂದ್ರೆ ಎಲ್ಲಾ ಸುಳ್ಳುಗಾರರು, ಇದರಲ್ಲಿ ಕೆಲವರು ಇದ್ದಾರೆ ಪ್ರೇರೆ, ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೇ ಮರಣ. ಅಂದ್ರೆ ಇದರಲ್ಲಿ ಸುಳ್ಳುಗಾರರಿದ್ದಾರ? ಸುಳ್ಳುಗಾರರನ್ನು ದೇವರು ಬೆಂಕಿಯ ಕೊಂಡಕ್ಕೆ ಹಾಕ್ತಾನ? ಹೌದು ಪ್ರಿಯರೇ. ಅಂದ್ರೆ ಈ ಲೋಕದಲ್ಲಿ ದೇವರು ಕೊಟ್ಟಂತ ಜೀವಿತ ಇದು. ಯಾತಕ್ಕಾಗಿ ಕೊಟ್ಟಿದ್ದಾರೆ? ಈ ಲೋಕದಲ್ಲಿ ಭಕ್ತಿಯಿಂದ, ನೀತಿಯಿಂದ, ಶ್ರದ್ಧೆಯಿಂದ ಬದುಕ್ರಿ ಅಂತೇಳಿ ದೇವರು ಈ ಜೀವಿತವನ್ನ ಕೊಟ್ಟಿದ್ದಾರೆ. ಈ ಜೀವಿತವನ್ನ ಪಡೆದುಕೊಂಡಂತ ನಾವು ಹೇಗೆ ಬದುಕಬೇಕು ಅಂತ ಹೇಳಿದ್ದಾರೆ? ದೇವರು ಹೇಳಿದಾರ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ, ನೀತಿವಂತರಾಗಿರಬೇಕು, ಸತ್ಯವಂತರಾಗಿರಬೇಕು, ನಂಬಿಕೆ ಉಳ್ಳವರಾಗಿರಬೇಕು. ದೇವರು ಹೇಳಿರುವಂಥದ್ದು. ಒಂದು ವೇಳೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ಕೊನೆಯದಾಗಿ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆ. ಅದರಲ್ಲಿ ದೇವರು ತಳ್ಳುವಂಥದ್ದು. ಯಾಕೆಂದರೆ ಸುಳ್ಳು ಮಾತನಾಡಿರುವುದರಿಂದ ಅನೇಕರಿಗೆ ಮೋಸ ನಡೆದಿದೆ, ಅನೇಕರಿಗೆ ಅನ್ಯಾಯ ನಡೆದಿದೆ. ಅಂದರೆ ಅನೇಕರಿಗೆ ಮೋಸ ಮಾಡಿ, ಅನ್ಯಾಯ ಮಾಡಿ ಇವರು ಸುಖವಾಗಿ ಬದುಕಿದ್ದಾರೆ ಈ ಲೋಕದಲ್ಲಿ. ಅಂದರೆ ಇದರ ಹಿಂದೆ ಅನೇಕ ಸುಳ್ಳು ಮಾತುಗಳನ್ನು, ಅನೇಕ ತಪ್ಪು ಮಾತುಗಳನ್ನು ಮಾತನಾಡಿರುವುದರಿಂದ ಸಿಕ್ಕುವಂತ ಪಾಲು ಬೆಂಕಿಯ ಕೆರೆ. ಏನ್ರಿ, ಅನನೀಯ ಸಪ್ಪೈರಳು ಎಂಬುವಂತ ಇಬ್ಬರು ಗಂಡ ಹೆಂಡತಿದ್ದಾರೆ. ಅನನೀಯನೆಂಬ ಒಬ್ಬ ಮನುಷ್ಯನು, ಅದೇ ರೀತಿಯಲ್ಲಿ ಸಪ್ಪೈರಳು ಎಂಬ ಒಬ್ಬ ಮಹಿಳೆ, ಇವರಿಬ್ಬರು ಗಂಡ ಹೆಂಡತಿ. ದೇವರ ವಿಷಯದಲ್ಲಿ ಇವ್ರು ಏನು ಮಾಡ್ತಾರಂತ ನೋಡುವಾಗ, ಏನ್ರಿ, 1ನೇ ಶತಮಾನದಲ್ಲಿ ದೇವರ ಸಭೆ ಪ್ರಾರಂಭವಾಗುತ್ತೆ, ಅಭಿವೃದ್ಧಿ ಆಗ್ತಾ ಇರುತ್ತೆ, ಬಹಳ ಡೆವಲಪ್ ಆಗ್ತಾ ಇರುತ್ತೆ. ಅವ್ರ ಮಧ್ಯದಲ್ಲಿ ದೇವರ ಆತ್ಮನಿದ್ದಾನೆ, ಪವಿತ್ರಾತ್ಮನ ಮೂಲಕ ಅನೇಕ ಅದ್ಭುತ ಕ್ರಿಯೆಗಳು, ಅನೇಕ ಸುವಾರ್ತೆ ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಇರುತ್ತೆ. ಸಭೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ಈ ಸಭೆ ಅಭಿವೃದ್ಧಿ ಆಗುವಂತಹ ಸಮಯದಲ್ಲಿ ಒಂದು ಕುಟುಂಬ, ಒಬ್ಬ ಗಂಡ ಹೆಂಡತಿ ಏನು ಮಾಡ್ತಾರಂತ ನೋಡುವಾಗ, ಆಸ್ತಿಯನ್ನು ಮಾರಿ ಅದರಲ್ಲಿ ಅರ್ಧ ಭಾಗವನ್ನು ಬಚ್ಚಿಟ್ಟು ಇನ್ನು ಅರ್ಧ ಭಾಗವನ್ನು ತಂದು ಕೊಡೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಆ ಕಾಲದಲ್ಲಿ 1ನೇ ಶತಮಾನದಲ್ಲಿ ಸಭೆಯವರೆಲ್ಲರೂ ತಮ್ಮಲ್ಲಿ ಇರುವಂಥದ್ದೆಲ್ಲವನ್ನು ಮಾರಿ ಅಪೋಸ್ತಲರ ಬಳಿಗೆ ಕೊಡುವಂಥದ್ದು ನೋಡ್ತೀವಿ. ಅಂಥ ಸಮಯದಲ್ಲಿ ಇವರು ಗಂಡ ಹೆಂಡತಿ ಏನು ಮಾಡ್ತಾರಂತ ನೋಡುವಾಗ ಅರ್ಧವನ್ನು ಬಚ್ಚಿಟ್ಟು ಇನ್ನು ಅರ್ಧವನ್ನು ತಂದು ಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ಅಲ್ಲಿ ಏನಾಗುತ್ತೆ, ಪೇತ್ರನು, ಅಪೋಸ್ತಲನಾಗಿರುವಂಥ ಪೇತ್ರನು, ಏನಪ್ಪ ನೀವು ಇಷ್ಟಿಗೆ ಮಾರಿದ್ದೀರಿ ಅಂತ ಕೇಳಿದಾಗ, ಹೌದು ನಾವು ಇಷ್ಟಿಗೆ ಮಾರಿದ್ದೀವಿ ಅಂತ ಹೇಳ್ತಾರೆ. ನೋಡಿ ಏನಾಗಿದೆ ನೋಡಿ ಒಂದು ಸಾರಿ. ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನ. ಆದರೆ ಅನಾನಿಯನೆಂಬ ಒಬ್ಬ ಮನುಷ್ಯನು ಸಪ್ಪೈರಳು ಎಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗೆಲ್ಲ, ದೇವರಿಗೆ ಹಾಡಿದ್ದಿ ಅಂದನು. ಈ ಮಾತುಗಳನ್ನು ಅನನೀಯನು ಹೇಳಿದ ಕೂಡಲೇ ಬಿದ್ದು ಪ್ರಾಣವನ್ನು ಬಿಟ್ಟನು. ಅಂದರೆ ಅನನೀಯನು, ಸಪ್ಪೈರಳು ಎಂಬುವಂಥ ಇಬ್ಬರು ಗಂಡ ಹೆಂಡತಿ. ಅಲ್ಲಿ ಸಭೆಯಲ್ಲಿ ಏನಪ್ಪ ಅಂದರೆ, ಎಲ್ಲರೂ ತಮ್ಮ ತಮ್ಮ ಆಸ್ತಿ ಪಾಸ್ತಿ ಏನಿದೆಯೋ ಎಲ್ಲವನ್ನು ಮಾರಿ ಅಪೋಸ್ತಲರ ಬಳಿಯಲ್ಲಿ ತಂದಿಡ್ತಾ ಇದ್ದಾರೆ. ಅದರಿಂದ ಏನು ನಡೀತಾ ಇದೆ ಅಂದರೆ, ದೇವರ ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ. ಆ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ, ಅಂದರೆ ಊಟ ಮಾಡೋ ವಿಷಯದಲ್ಲಾಗಿರ್ಬೋದು, ಇಲ್ಲಾದರೂ ಏನಾದರೂ ಸಮಸ್ಯೆ ಇದ್ದರೆ, ಹಣದ ವಿಷಯದಲ್ಲಿ ಸಮಸ್ಯೆ ಇದ್ದರೆ, ಆ ಸಭೆಯಲ್ಲಿ ಅವರವರ ಕೊರತೆಯ ಪ್ರಕಾರ ಸಭೆಯಲ್ಲಿ ಹಂಚಿಕೊಡ್ತಾ ಇದ್ದರು. ಅದರಲ್ಲಿ ಬಡವರು ಶ್ರೀಮಂತರು ಯಾವ ಭೇದವಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ದೇವರ ಪ್ರಜೆಗಳು, ಎಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ ಅಲ್ಲಿ ನಡೀತಾ ಇದ್ದಾರೆ. ಆ ಸಮಯದಲ್ಲಿ ಇವರು ಮಾರಿದ್ದಾರೆ. ಎಲ್ಲರೂ ತಂದು ಕೊಡೋ ಪ್ರಕಾರ ಇವರು ಕೂಡ ಕೊಡಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡಿದ್ದಾರೆ. ಯಾರು? ಅನನೀಯ, ಸಪ್ಪೈರಳು. ಇವ್ರು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ, ಮಾರಿದ ಮೇಲೆ ಬಂದ ಹಣವನ್ನು ಕೆಲವು ಬಚ್ಚಿಟ್ಟು ತಂದು ಕೊಡ್ತಾ ಇದ್ದಾರೆ.
ಅಪೊಸ್ತಲನಾಗಿರುವಂಥ ಪೇತ್ರನು, ಏನಪ್ಪ ನೀನು ಇಷ್ಟಿಗೆ ಮಾರಿದ್ಯಾ ಅಂತ ಹೇಳಿದಾಗ ನಿಜ ಹೇಳಬೇಕಾಗಿತ್ತು. ಏನದು? ಇಲ್ಲ ರೀ, ಇದಿಷ್ಟು ಮಾರಿದ್ದೀವಿ, ಅರ್ಧ ಮನೇಲಿ ಇಟ್ಟಿದ್ದೀನಿ, ಅರ್ಧ ತಂದು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಮುಗಿದೋಗ್ತಿತ್ತು. ನಾನು ಇಷ್ಟು ಮಾರಿದ್ದೀನಿ, ಇಷ್ಟು ತಂದು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮುಗಿದೋಗ್ತಿತ್ತು. ಆದರೆ ಸುಳ್ಳು ಹೇಳ್ತಾರೆ, ಗಂಡ ಹೆಂಡತಿ ಇಬ್ಬರು ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದಾಗ ತಕ್ಷಣ ಅಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಏನ್ರಿ, ಆಸ್ತಿ ಅವ್ರದೇ, ಹೊಲ ಅವ್ರದೇ, ದೇವರ ಸೇವೆ ನಿಮಿತ್ತವಾಗಿ ಕೊಡಬೇಕು, ಎಲ್ಲರೂ ಕೊಡ್ತಾ ಇದ್ದಾರೆ, ನಾನು ಕೂಡ ಕೊಡಬೇಕು, ಎಲ್ಲರೂ ಪೂರ್ತಿ ತಂದು ಕೊಡ್ತಾ ಇದ್ದಾರೆ ಅಂದಾಗ ಇವರೇನು ಮಾಡಿದ್ದಾರೆ, ಪೂರ್ತಿ ಎಲ್ಲ ಅರ್ಧ ಭಾಗ ಮನೇಲಿ ಇಡೋಣ, ಅರ್ಧ ತಂದು ಕೊಡೋಣ ಅಂತೇಳಿ ಕೊಡ್ತಾರೆ. ಕೊಡುವಾಗ ಪೇತ್ರನ ಕೇಳ್ತಾನೆ, ಇಷ್ಟಕ್ಕೆ ನೀವು ಮಾರಿದ್ದೀರಾ? ಏನು ಹೇಳ್ಬೇಕಲ್ಲಿ? ಮಾರಿದ್ದೀವಿ, ಹಣ ಇಷ್ಟು ಬಂತು, ಇದರಲ್ಲಿ ಅರ್ಧ ಭಾಗವನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂದರೆ ಮುಗಿದೋಗಿತ್ತು. ಆದರೆ ಅಲ್ಲಿ ಇಷ್ಟಕ್ಕೆ ಮಾರಿದ್ದೀವಿ ಅಂತೇಳಿ ಸುಳ್ಳು ಹೇಳಿರುವುದರಿಂದ ದೇವರ ಸಭೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಇವಾಗ ನಾವು ಎಷ್ಟು ಸಾರಿ ದೇವರ ಸನ್ನಿಧಾನದಲ್ಲಿ, ದೇವರ ಸಭೆಯಲ್ಲಿ ಎಷ್ಟು ಸಾರಿ ಸುಳ್ಳು ಹೇಳಿದ್ದೀವಿ? ಒಂದು ಸಾರಿ ವಿಚಾರ ಮಾಡಿ. ಯಾಕೆ ನಾವು ಸಾಯ್ತಾ ಇಲ್ಲ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರ ದೇವರ ಮಕ್ಕಳಿರ. ದೇವರ ವಿಷಯದಲ್ಲಿ ಅಂದರೆ ಮನೆಯಲ್ಲಿ ಏನೋ ಕೆಲಸದ ವಿಷಯದಲ್ಲಿ, ಏನೋ ವಿಷಯದಲ್ಲಿ ಸುಳ್ಳು ಹೇಳಿದ್ದೀವಿ ಅಂತಂದರೆ ಅದು ಬೇರೆ ವಿಷಯ. ದೇವರ ವಿಷಯದಲ್ಲಿ, ದೇವರ ಕೆಲಸದ ವಿಷಯದಲ್ಲಿ ಎಷ್ಟು ಸಾರಿ ಸುಳ್ಳು ಹೇಳಿರ್ಬೋದು ನಾವೆಲ್ಲರೂ. ನಮ್ಮೆಲ್ಲರಿಗೆ ಏನು ತೀರ್ಪು ಆಗಬೇಕು ಹೇಳಿ ಪ್ರಿಯರೇ? ನಾನಾಗಿರ್ಬೋದು, ನೀವಾಗಿರೋದು, ಪ್ರತಿಯೊಬ್ಬರಿಗೆ ಏನಾಗಬೇಕು ಅಂದರೆ ಇಷ್ಟು ಧೈರ್ಯವಾಗಿ ಸುಳ್ಳು ಮಾತನಾಡ್ತಾ ಇದ್ದಾರೆ ಅಂದರೆ ಕಾರಣ ಏನು? ಏನು ಕಾರಣ? ದೇವರ ಮೇಲೆ ಭಯ ಇಲ್ಲ. ದೇವರ ಸಭೆಯಲ್ಲಿ, ದೇವರ ಸಭೆಯ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ ಅನೇಕ ಸುಳ್ಳುಗಳು, ದೇವರ ಹೆಸರ ಮೇಲೆ ಅನೇಕ ಸುಳ್ಳುಗಳು. ದೇವರ ವಿಷಯದಲ್ಲಿ, ದೇವರ ಕೆಲಸದ ವಿಷಯದಲ್ಲಿ, ದೇವರ ಸೇವೆ ವಿಷಯದಲ್ಲಿ, ದೇವರ ಸಭೆ ವಿಷಯದಲ್ಲಿ ಸುಳ್ಳು ಮಾತನಾಡಿದಾಗ ಖಂಡಿತವಾಗಿ ಕಠಿಣವಾದ ತೀರ್ಪಾಗ. ಸುಳ್ಳು ಮಾತುಗಳನ್ನು ಹೇಳಿ ಹಣವನ್ನು ದೋಚಿಕೊಳ್ಳುವಂಥದ್ದಾಗಿರ್ಬೋದು, ಸುಳ್ಳು ಮಾತುಗಳನ್ನು ಹೇಳಿ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವಂಥದ್ದು ಆಗಿರ್ಬೋದು, ಸುಳ್ಳು ಮಾತುಗಳನ್ನು ಹೇಳಿ ಅಧಿಕಾರವನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಸುಳ್ಳು ಮಾತುಗಳನ್ನು ಹೇಳಿ ಸಭೆಯನ್ನು ದಾರಿ ತಪ್ಪಿಸುವಂಥದ್ದು ಏನಾದರೂ ಮಾಡಿದಾಗ ಕಠಿಣವಾದ ತೀರ್ಪು ಆಗುತ್ತೆ. ಅಲ್ಲಿ ಯಾರಾದರೂ ಆಗ್ಬೋದು, ಸೇವಕರು ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಯಾರೇ ಆಗಿರ್ಬೋದು. ಸರಿಪಡಿಸ್ಕೊಳ್ಬೇಕು, ಬದುಕುಗಳನ್ನು ಸರಿಪಡಿಸ್ಕೊಳ್ಬೇಕು, ನಾಲಿಗೆಯನ್ನು ಬಿಗಿಯಾಗಿಡಿದು ಮಾತಾಡಬೇಕು, ದೇವರಿಗೆ ವಿಧೇಯರಾಗಬೇಕು, ಯಥಾರ್ಥವಾಗಿ ಜೀವಿಸಬೇಕು. ಇಲ್ಲದೆ ಹೋದರೆ ಯಾರೇ ಆಗಿರ್ಬೋದು ಕಠಿಣವಾದ ತೀರ್ಪಿಗೆ ಗುರಿಯಾಗ. ಪ್ರಿಯರಾದ ದೇವರ ಮಕ್ಕಳಿರ ನೋಡಿ, ಇವರು ಅನನೀಯ ಸಪ್ಫೈರರು ಎಂಬುವಾಗ ಸುಳ್ಳು ಮಾತನಾಡಿರುವುದರಿಂದ ಏಕ್ದಮ್ ಪ್ರಾಣವನ್ನು ಕಳ್ಕೊಳ್ತಾರೆ. ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಎಲ್ಲಾ ಸುಳ್ಳುಗಾರರನ್ನು ಏನು ಮಾಡ್ತಾರಂತೆ? ಬೆಂಕಿಯ ಕೆರೆಯಲಾಗ್ತಾರಂತೆ. ಅಂದರೆ ಸುಳ್ಳು ಮಾತನಾಡುವುದರಿಂದ ಇಷ್ಟೊಂದು ಅಪಾಯ ಇದೆಯಾ? ಇಷ್ಟೊಂದು ಅಪಾಯ ಇದೆಯಾ? ಹೌದು. ಮತ್ತೇನು ಮಾಡಬೇಕು? ಬಿಡಬೇಕು. ಏಕ್ದಮ್ ಬಿಡೋಕ್ಕಾಗ್ತಾ ಇಲ್ವಾ? ಪ್ರತಿನಿತ್ಯ ಸ್ವಲ್ಪ ವಾಕ್ಯಗಳನ್ನು ಕಲ್ತ್ಕೊಂಡು ಬಿಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಬಿಡೋಕ್ಕಾಗ್ತಾ ಇಲ್ಲ, ಇದು ಅಭ್ಯಾಸ ಆಗಿದೆ ಅಂದರೆ ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡಿಕೊಳ್ಳಿ, ದೇವರ ವಾಕ್ಯಗಳನ್ನು ಕಲ್ತ್ಕೊಳ್ಳಿ, ಓದಿ, ವಾಕ್ಯಗಳನ್ನು ಧ್ಯಾನಿಸ್ರಿ, ವಾಕ್ಯಗಳನ್ನು ಪಾಲಿಸ್ರಿ, ವಾಕ್ಯಗಳನ್ನು ಕುರಿತು ಮಾತನಾಡಿ. ಆವಾಗ ಒಳ್ಳೆಯದಾಗುತ್ತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ಪ್ರತಿಯೊಬ್ಬರೂ ನೀತಿವಂತರಾಗಿ, ಭಕ್ತರಾಗಿ, ಯಥಾರ್ಥವಂತರಾಗಿ ಜೀವಿಸಬೇಕೆನ್ನುವಂಥದ್ದೇ ನಿಮ್ಮ ಉದ್ದೇಶ ತಂದೆ. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಪ್ರತಿ ಕುಟುಂಬವನ್ನು ಆಶೀರ್ವದಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.